ಆಸಿಡ್ ದಾಳಿಗೂ ಮುನ್ನ ಚೆನ್ನಮ್ಮ ಹಿಂಗಿದ್ರು. ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋಸ್ ಇದೀಗ ಲಭ್ಯವಾಗ್ತಾ ಇದೆ. ಆಸಿಡ್ ದಾಳಿಗೂ ಮುನ್ನ ಚೆನ್ನಮ್ಮ ಹೇಗಿದ್ರು ಗೊತ್ತಾ? ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋಸ್ ಇದೀಗ ಲಭ್ಯ. ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳ ಜೊತೆ ಫೋಟೋಸ್ ಇದೀಗ ಲಭ್ಯವಾಗಿದೆ. ಹೆಣ್ಣು ಮಗಳು ಅಳಿಯಂದಿರ ಜೊತೆಗಿನ ಫೋಟೋಸ್ ಲಭ್ಯ ಆಗಿದೆ. ಗವಿಗಂಗಾದೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ ಫೋಟೋಸ್ ಕೂಡ ಲಭ್ಯ. ಆಸಿಡ್ ದಾಳಿಗೂ ಮುನ್ನ ಚೆನ್ನಮ್ಮ ಯಾವ ರೀತಿಯಾಗಿದ್ರು, ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳ ಜೊತೆ ಹೇಗಿದ್ರು, ಇವೆಲ್ಲ ಫೋಟೋಸ್ ಕೂಡ ಅಶ್ವವೇಗ ನ್ಯೂಸ್ಗೆ ಸಿಕ್ಕಿರುವಂಥದ್ದು. ಎಸ್, ಚೆನ್ನಮ್ಮ ಅವರು ಯಾವ ರೀತಿಯಾಗಿತ್ತು ಆಸಿಡ್ ದಾಳಿಗೂ ಮುನ್ನ, ಆ ಫೋಟೋಸ್ಗಳನ್ನ ನಾವು ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ. ಮೊಮ್ಮಕ್ಕಳು, ಕಿರಿ ಮೊಮ್ಮಕ್ಕಳು, ಫ್ಯಾಮಿಲಿ, ಇಡೀ ಕುಟುಂಬ ಜೊತೆ ಯಾವ ರೀತಿಯಾಗಿದ್ರು ಚೆನ್ನಮ್ಮ ಅವರು ನೋಡಿ. ಆಗ್ಲೂ ಕೂಡ ಪೂಜೆ ಕೈಂಕರ್ಯ ಇವೆ. ಆಸಿಡ್ ದಾಳಿಗೂ ಮುನ್ನ ಚೆನ್ನಮ್ಮ ಅವರು ಇದ್ದಂಥ ರೀತಿ ಇದು. ಆಸಿಡ್ ದಾಳಿಗೂ ಮುನ್ನ ಚೆನ್ನಮ್ಮ ಅವರ ಇದ್ದಂಥ ರೀತಿಯನ್ನು ನಾವು ಗಮನಿಸಿದ್ವಿ, ಯಾವ ರೀತಿಯಾಗಿದ್ರು ಅಂತ. ಮೊಮ್ಮಕ್ಕಳ ಜೊತೆ, ಇಡೀ ಫ್ಯಾಮಿಲಿಯ ಜೊತೆ ಇದ್ದಂಥ ಫೋಟೋಸ್ಗಳನ್ನ ನೋಡ್ತಾ ಇದ್ದೀವಿ. ಏನೇ ಕಷ್ಟ ಬಂದರೂ, ಏನೇ ಆದರೂ ಕುಗ್ಗಿಲ್ಲ, ಬಗ್ಗಿಲ್ಲ. ಏನು ಬರುತ್ತೆ ಬರಲಿ, ಅದನ್ನು ಸ್ವಾಗತ ಮಾಡ್ತೀನಿ. ಆ ಏನೇ ಕಷ್ಟ ಬಂದರೂ ಅದನ್ನು ಸ್ವೀಕರಿಸ್ತೀವಿ, ಅದನ್ನು ಹಿಮ್ಮೆಟ್ಟಿ ನಿಲ್ತೀನಿ ಅಂತ ಚೆನ್ನಮ್ಮ. ಆ ರೀತಿಯಾಗಿ ನಡ್ಕೊಂಡು ಬಂದಂಥವ್ರು. ಚೆನ್ನಮ್ಮ ಬಗ್ಗೆ ಹೇಳೋದು ಒಂದಾ ಎರಡ, ಹೇಳೋದಕ್ಕೆ ಪದಾನೂ ಕೂಡ ಸಾಲೋದಿಲ್ಲ. ಆ ರೀತಿಯಾಗಿ ಚೆನ್ನಮ್ಮ ಅವರ ವ್ಯಕ್ತಿತ್ವ ಇದ್ದಂಥದ್ದು. ಪದಗಳೇ ಮುಗಿದು ಹೋಗ್ತವೆ ಹೇಳ್ತಾ ಹೋದರೆ. ಆ ರೀತಿಯಾದಂಥ ವ್ಯಕ್ತಿತ್ವವನ್ನು ಇಟ್ಕೊಂಡಿದ್ದಂಥವ್ರು ಚೆನ್ನಮ್ಮ. ಹಾಗಾಗಿ ಅಂದರೆ ಯಾರು ಕೂಡ ಮರೆಯಲಾಗದ ಹಿರಿಜೀವ ಅದು. ಅಂದರೆ ಅವ್ರು ಮಾಡಿದಂಥ ಕಾರ್ಯಗಳು, ನಡ್ಕೊಂಡು ಬಂದಂಥ ರೀತಿ, ವ್ಯಕ್ತಿತ್ವ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವಾಗ ನಾವು ಈ ಉಸಿರನ್ನು ನಿಲ್ಲಿಸ್ತೀವೋ ಆಗ ನಮ್ಮ ವ್ಯಕ್ತಿತ್ವ ಅನ್ನೋದು ಎಲ್ಲರ ಬಾಯಲ್ಲೂ ಬರುತ್ತೆ. ಚೆನ್ನಮ್ಮ ಅವರ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಅಮ್ಮ ಅಮ್ಮ ಅಂತಾನೆ ಮಾತಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಅವ್ರ ಮನೆಗೆ ಹೋದರೆ ಅವ್ರು ನಮ್ಮನ್ನು ನೋಡ್ಕೊಳ್ತಾ ಇದ್ದಂಥ ರೀತಿ, ಅವ್ರು ಬೆಳ್ಕೊಂಡು ಬಂದಂಥ ಹಾದಿ, ಇನ್ನೂ ದೇವೇಗೌಡರು ಮತ್ತು ಚೆನ್ನಮ್ಮ ಅವರ ದಾಂಪತ್ಯ ಜೀವನ ಹೇಗಿತ್ತು, ಇಬ್ಬರ ಮಧ್ಯೆ ಎಷ್ಟು ಮಟ್ಟಿಗೆ ಪ್ರೀತಿ ವಾತ್ಸಲ್ಯ ಇತ್ತು. 72 ವರ್ಷದ ದಾಂಪತ್ಯ ಜೀವನ ಅಂತ ಅಂದರೆ ಸುಮ್ಮನೆ ಆಗುತ್ತೇನ್ರಿ? 72 ವರ್ಷದ ದಾಂಪತ್ಯ ಜೀವನ ಅಂತ ಅಂದರೆ ಅಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ನೋಡಿರ್ತಾರೆ. ಪರಸ್ಪರ ಪ್ರೀತಿ ಇರುತ್ತೆ, ಜಗಳ ಎಲ್ಲವೂ ಕೂಡ ಇರುತ್ತೆ. ಎಲ್ಲವನ್ನ ಕೂಡ ಮೀರಿ ಬಂದಂಥ ದಾಂಪತ್ಯ ಜೀವನ ಆಗಿತ್ತವತ್ತು. ಆದರ್ಶ ದಂಪತಿಗಳಾಗಿತ್ತು, ರೋಲ್ ಮಾಡೆಲ್ ಆಗಿದ್ರು. ಇದೀಗ ದೇವೇಗೌಡರಿಗೆ ಆ ದುಃಖ ಹೇಗೆ ತಡ್ಕೊಳ್ತಾರೆ ಅನ್ನೋದೇ ಇಲ್ಲಿ ಅರಗಿಸಿಕೊಳ್ಳಾಗ್ತಾ ಇಲ್ಲ ಕುಟುಂಬಕ್ಕೆ, ದೇವೇಗೌಡರಿಗೂ. ನೀನು ಪಾರ್ಥಿವ ಶರೀರನ್ನು ಮಣಿಪಾಲ್ ಆಸ್ಪತ್ರೆಯಿಂದ ಪದ್ಮನಾಭನಗರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಆಸ್ಪತ್ರೆಯಿಂದ ಮನೆಯತ್ತ ಪಾರ್ಥಿವ ಶರೀರ ಶಿಫ್ಟ್. ಪದ್ಮನಾಭನಗರದ HDD ಮನೆಗೆ ಮೃತದೇಹ.
ಧರ್ಮಪತ್ನಿಯ ಅಗಲಿಕೆಗೆ ದೇವೇಗೌಡರು ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ. ಆಸ್ಪತ್ರೆಯಿಂದ ಮನೆಯತ್ತ ಎಚ್ಡಿಡಿ ಕುಟುಂಬಸ್ಥರು. ಆಸ್ಪತ್ರೆಯಿಂದ ಮನೆಯತ್ತ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಪದ್ಮನಾಭನಗರದ ಎಚ್ಡಿಡಿ ಮನೆಗೆ ಮೃತದೇಹ ರವಾನೆ. ಧರ್ಮಪತ್ನಿಯ ಅಗಲಿಕೆಗೆ ದೇವೇಗೌಡರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಆಸ್ಪತ್ರೆಯಿಂದ ಮನೆಯತ್ತ ಎಚ್ಡಿ ದೇವೇಗೌಡರ ಕುಟುಂಬ. ಪಾರ್ಥಿವ ಶರೀರವನ್ನ ಕೂಡ ಶಿಫ್ಟ್ ಮಾಡಲಾಗ್ತಾ ಇದೆ ಮನೆಗೆ. ನಗರದಲ್ಲಿರುವಂತಹ ಮನೆಗೆ ಎಚ್ ಡಿ ದೇವೇಗೌಡರ ಮನೆಗೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಕುಟುಂಬಸ್ಥರು ಕೂಡ ಮನೆಯತ್ತ ತೆರಳ್ತಾ ಇರುವಂಥದ್ದು. ದೇವೇಗೌಡರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಇಳಿ ವಯಸ್ಸಿನಲ್ಲಿ ಆ ದುಃಖವನ್ನ ಹೇಗೆ ತಡ್ಕೊಳ್ತಾರೆ? ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ. ದೇವೇಗೌಡರು ಕಣ್ಣೀರು ಹೆಂಗೆ ಆಗ್ತಾ ಇದ್ದಾರೆ ನೋಡಿ ಅಲ್ಲಿ. ಅಂದರೆ ಅವ್ರು ಹೇಳಿದರು, ಕುಪೇಂದ್ರ ರೆಡ್ಡಿ ಅವ್ರು ಹೇಳಿದರು, ದೇವೇಗೌಡರ ಕೈ ಮೇಲೆ ಕೈ ಇಟ್ಟು ಪ್ರಾಣವನ್ನು ಬಿಟ್ಟರು ಚೆನ್ನಮ್ಮ ಅವರು ಅಂತ. ದೇವೇಗೌಡರ ಕೈಯನ್ನು ಯಾವಾಗ ಹಿಡ್ಕೊಡ್ತಾರೋ ಆಗ BP ಡ್ರಾಪ್ ಆಗುತ್ತೆ, ಆಗಲೇ ಪ್ರಾಣ ಹಾರಿ ಹೋಗುತ್ತೆ, ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಚೆನ್ನಮ್ಮ ಅವ್ರದ್ದು ಅಂತ. ಅವ್ರು ಬರೋವರೆಗೂ ಕೂಡ ಹಾಗೆ ಇದ್ದು ಅವ್ರು ಬಂದ ಮೇಲೆ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಹಾಗೆ ಇಟ್ಕೊಂಡು ಅಂತ. ಅಂದರೆ ಕೊನೆಯದಾಗಿ ನಾನು ನನ್ನ ಪತಿಯನ್ನು ನೋಡಬೇಕು ಅನ್ನುವಂಥ ಹಂಬಲ, ಆಸೆ, ಆ ಒಂದು ನಿಟ್ಟಿನಲ್ಲಿ ದೇವೇಗೌಡರ ಮತ್ತು ಚೆನ್ನಮ್ಮ ಅವರ ಬಾಂಧವ್ಯ ಇದ್ದಂಥದ್ದು. ಚಿಕ್ಕ ಮಗುವಿನ ರೀತಿಯಲ್ಲಿ ಕಣ್ಣೀರನ್ನು ಹಾಕ್ಕೊಂಡು ಕೂತಿದ್ದಾರೆ ನೋಡಿ ಅಲ್ಲಿ ದೇವೇಗೌಡರು. ಏನೇ ರಾಜಕೀಯವಾಗಿ ಎಷ್ಟೇ ವಿರೋಧ ಮಾಡಲಿ, ಎಂತೆಂಥ ಎದುರಾಳಿಗಳೇ ಬರಲಿ, ಬಟ್ ನನ್ನವ್ರನ್ನ ಕಳೆದುಕೊಂಡಂಥ ಒಂದು ದುಃಖ ಇದೆಯಲ್ಲ, ತನ್ನವ್ರನ್ನ ಕಳೆದುಕೊಂಡಂಥ ಒಂದು ದುಃಖ ಇದೆಯಲ್ಲ, ಅದು ಅವ್ರಿಗೆ ಗೊತ್ತಿರುತ್ತೆ ಎಷ್ಟರ ಮಟ್ಟಿಗೆ ದುಃಖ ಆಗುತ್ತೆ. ಹೇಗೆ ತಡೆದುಕೊಳ್ಳಿ ಅಪ್ಪ ಇದನ್ನು. ಕಣ್ಣೀರನ್ನು ಒರೆಸ್ಕೊಳ್ತಾ ಇದ್ದಾರೆ ಹಾಗೆ. ಸತತವಾಗಿ ಕಣ್ಣೀರು ಹರಿತಾ ಇದೆ ಕಣ್ಣಿಂದ. ನೋಡಿ, ಅವರಿಗೆ ಧೈರ್ಯ ಹೇಳುವಂಥ ಧೈರ್ಯ ಬೇಕಾಗಿದೆ, ಆ ಒಂದು ಶಕ್ತಿ ಬೇಕಾಗಿದೆ ಅವರಿಗೆ, ಆ ದುಃಖವನ್ನು ಅರಗಿಸಿಕೊಳ್ಳುವಂಥ ಶಕ್ತಿ ಬೇಕಾಗಿದೆ, ಆ ದುಃಖವನ್ನು ತಡೆದುಕೊಳ್ಳುವಂಥ ಶಕ್ತಿ ಬೇಕಾಗಿದೆ.